ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಿಗ್ಗೆ ಕೈ ತಿಂಡಿ ಕೊಡ್ತಾ ಇದ್ದೀವಿ ಹಾಗೂ ಮರಿಗಳಿಗೆ ಸಿರಪ್ ಕೊಡ್ತಾ ಇದ್ದೀವಿ. ಸೊ ರಾತ್ರಿ ಹಾಕಿರೋ ಮೇವು ಬುಟ್ಟಿಲಿದೆ, ಸ್ವಲ್ಪ ಬಿಟ್ಕೊಂಡಿದ್ದಾವೆ. ಅದನ್ನೀಗ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಯಾವ ಥರ ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇದು ಬಂದು ನೈಟು ಉರುಳಿ ಇದಾಕಿದ್ದೀವಿ ಕೊಟ್ಟು, ಅದನ್ನೆಲ್ಲ ಸ್ವಲ್ಪ ಬಿಟ್ಕೊಂಡಿದ್ದಾವೆ. ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದಾಗ ನಾವು ಕೊಡ್ತಿದ್ದು ಬಂದು ಆಸ್ಟ್ರೋವೆಟ್ ಸಿರಪು, ಇವಾಗ ಬ್ರೂಟಾನ್ ಕೊಡ್ತಾಯಿದ್ದೀವಿ. ಸೊ ನಮ್ಗೆ ಎಲ್ಲದರಿಂದನೂ ಒಳ್ಳೆ ರಿಸಲ್ಟ್ ಇದೆ. ಬಟ್ ಅವಾಗವಾಗ ಸಿರಪ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಎಲ್ಲ ಒಂದೊಂದು ಕೋರ್ಸ್ ಥರ ಕೊಡ್ತೀವಿ. ಬಟ್ ಬ್ರೂಟಾನ್ ಮಾತ್ರ ರೆಗ್ಯುಲರಾಗಿ ಕೊಡ್ತೀವಿ. ಇವಾಗ ನೋಡ್ತಾ ಇರ್ಬೋದು ನೀವು, ಇವಾಗ ನಾನು ಬ್ರೂಟಾನ್ ಕೊಡ್ತಾಯಿದ್ದೀನಿ. ಸ್ಪೂನ್ ಇಟ್ಕೊಂಡಿದ್ದೀನಿ ಅಂತ ಅನ್ಕೋಬೋದು. ಈ ಸ್ಪೂನ್ನ ನಾವು 10 ml ಮೆಜರ್ ಮಾಡ್ಕೊಂಡಿದ್ದೀವಿ. ನಾವು ಸಿರಂಜಲ್ಲಿ ಕೊಡೋದಕ್ಕಿಂತ ಈ ಥರ ಬುಟ್ಟಿಗೆ ರೂಢಿ ಮಾಡಿದ್ದೀವಿ. ಸೊ ಬುಟ್ಟಿಗೆ ಹಾಕೊಂಡು ಹೋದರೆ ಕುಡ್ಕೊತ ಹೋಗ್ತದೆ. ಇಲ್ಲೊಂದು ಬನ್ನೂರು ಕ್ರಾಸ್ ಮರಿ ಇಟ್ಕೊಂಡಿದ್ದೀವಿ, ಒಂದು ಸಾಕಿದ್ದೀವಿ. ಸೊ ಇದಕ್ಕೆ ಏನಕ್ಕಪ್ಪ 2 ಹಗ್ಗ ಹಾಕಿದ್ದೀರಾ ಅನ್ನೋದಾದರೆ, ಇದೇನೋ ಗುದ್ದಾಡುತ್ತೆ ಅಂತ ಅಲ್ಲ, ಫೀಡ್ ಹಾಕೋ ಟೈಮಲ್ಲಿ ಎಕ್ಸೈಟ್ಮೆಂಟಲ್ಲಿ ಹೊರಗಡೆಗೆ ಆರಬಾರ್ದು ಅನ್ನೋ ಕಾರಣಕ್ಕೆ 2 ಹಗ್ಗ ಹಾಕಿದ್ದೀವಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು, ಈಗ ಮೇನ್ ಬುಟ್ಟಿಲಿ ನಾವು ಹಾಕಿದ ಸಿರಪ್ನೆಲ್ಲ ಎಷ್ಟು ಕ್ಲೀನಾಗಿ ಇವು ನೆಕ್ಕೊಂಡಿದ್ದಾವೆ ಅಂತ. ಯಾವ ಸ್ವಲ್ಪನೂ ಬಿಡೋದಿಲ್ಲ, ನೋಡ್ತಾ ಇರ್ಬೋದು. ಅದ್ರದ್ದು ಸಿರಪ್ನ ಅವೇ ಕುಡಿತವೆ, ಬೇರೆ ಯಾವ ಬಾಯಿ ಹಾಕೋದಿಲ್ಲ.